ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿರುವ ಹೋಟೆಲ್ ಲಲಿತ್ ಮಹಲ್ನಲ್ಲಿ ನಾಗಲಿಂಗ ಪತ್ತಾರ್ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದೊಡ್ಡಪ್ಪ ದೇಸಾಯಿ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಸನ್ಮಾನ ಮಾಡಿ ಗೌರವ ಸಲ್ಲಿಸಲಾಯಿತು.
ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸಹಕಾರಿ ಬಂಧುಗಳೇ ಹಾಗೂ ಮತ್ತು ಎಲ್ಲ ಸಹಕಾರ ಸಂಘಟನಾ ಸಿಬ್ಬಂದಿ ವರ್ಗದವರು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು, ಸಹಕಾರ ರತ್ನ ಪುರಸ್ಕೃತರಾಗಿ ಈ ಒಂದು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭವನ್ನು ತಾವೆಲ್ಲರೂ ಆಯೋಜಿಸಿದರು. ಈ ಅಭಿನಂದನೆ ನಿಜವಾಗಿಯೂ ಸಲ್ಲಬೇಕಾಗಿರೋದು ನಿಮ್ಮಗಳಿಗೆ, ಇದು ನನಗೆ ಸಲ್ಲಬೇಕಾಗಿರೋದು ಅಲ್ಲ ಅನ್ನೋದು ನನ್ನ ಸ್ಪಷ್ಟ ಮಾತುಗಳಿವೆ. ಯಾಕೆ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ, ನೀವುಗಳು ಇಲ್ಲದೆ ಈ ಪ್ರಶಸ್ತಿ ನನಗೆ ಸಿಗಲಿಕ್ಕೆ ಸಾಧ್ಯ ಇದ್ದಿರಲೇ ಇಲ್ಲ, ಅದು ಆಗ್ತಾನೂ ಇರಲಿಲ್ಲ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ 2008ರಲ್ಲಿ ಪ್ರಥಮ ಬಾರಿಗೆ ನಾನು PLD ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ತಂದೆಯವರು ಕೂಡ ಆ PLD ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸುವಿಕೆ ಮತ್ತು ಇದರಲ್ಲಿ ಪಾಲ್ಗೊಳ್ಳಬೇಕನ್ನ ಮುಂಚೆ ಅಂದಿನಿಂದಲೇ ನನಗೆ ಪ್ರಾರಂಭ ಆಯಿತು. ನಾನು ಬಹಳಷ್ಟು ಚಿಕ್ಕ ಮಗುವಾಗಿದ್ದೆ. ನನ್ನ ತಂದೆಯವರ ಜೊತೆಗೆ ಗಂಗಾವತಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆವತ್ತಿನಿಂದಲೂ ನಾನು ನೋಡ್ತಾಗ್ಬೋದು ಗೌರವ ವರೆಯಪ್ಪನವರು ಹಾಗೂ ಮಂಜುನಾಥ ಸಿದ್ಧಾರ್ಥವರು, ಪ್ರಭಾಕರ್ ಮಕ್ಕಳು, ಇವರೆಲ್ಲರ ಜೊತೆಗೂ ಕೂಡ ನನ್ನ ಸಣ್ಣ ಮಗುವಾಗಿ ನನ್ನನ್ನು ಇವರೆಲ್ಲರೂ ಕೈ ಹಿಡಿದು ನಡೆಸಿದ್ದಾರೆ. ಅಂತ ಒಂದು ಅವ್ರ ಜೊತೆಗೆ ಇಟ್ಟುಕೊಂಡೇ ಈ ಸಹಕಾರ ಕ್ಷೇತ್ರವನ್ನು ಬಹಳ ಹತ್ತಿರದಿಂದ ನೋಡ್ಕೊಂತ ಬಂದಿರೋದ್ರಿಂದಲೇ ಇದರಲ್ಲಿ ವಿಶೇಷವಾದ ಆಸಕ್ತಿ ನನ್ನಲ್ಲಿ ಹುಟ್ಟಲಿಕ್ಕೆ ಕಾರಣ ಆಯಿತು. ಅಂದಿನಿಂದ ಪ್ರಾರಂಭವಾದ ಈ ಒಂದು ಜರ್ನಿ ಸಾಗ್ತಾ ಇವತ್ತು ನಿಮ್ಮ ಮುಂದೆ ಹೀಗೆ ಬಂದಿದ್ದು. 2008ರಲ್ಲಿ ನಾನು ಪ್ರಥಮ ಬಾರಿಗೆ PLD ಬ್ಯಾಂಕಿನ ಚುನಾವಣೆಗೆ ಆಸೆ ಪಟ್ಟು ನಿರ್ದೇಶಕನಾಗಬೇಕಂತ ಹೇಳಿ ನಾಮಿನೇಷನ್ ಹಾಕಿದಾಗ ಅವತ್ತು ಮೊತ್ತ ಈ ಒಂದು ವಸೂಲಾತಿ ಕಾರ್ಯಕ್ರಮದಲ್ಲಿ ತೊಡಗಬೇಕಾದಂತ ದೊಡ್ಡ ಜವಾಬ್ದಾರಿಗಳು ನಮ್ಮ ಮುಂದಿತ್ತು. ಅದನ್ನ ಪ್ರತಿಯೊಬ್ಬ ರೈತರಿಗೂ ಮನವರಿಕೆಯಾಗಿ ತಿಳಿಸಿದಾಗ ಅವರಿಂದಲೇ ಇವತ್ತು ಈ ಒಂದು 3ನೇ ಅವಧಿಗೆ ಅಧ್ಯಕ್ಷರಾಗಿ ಮುಂದುವರಿಯಲಿಕ್ಕೆ ಕಾರಣ ಆಗಿದೆ. ಅವರೆಲ್ಲರ ಸಹಕಾರ ಅವ್ರು ಇಲ್ಲೇ ಇದ್ದಿದ್ರೆ ಅಲ್ಲಿ ಬಂದು ಕೂಡಲು ಕಷ್ಟದ ಮಾತು. ಸರಿಸುಮಾರು PLD ಬ್ಯಾಂಕಿನ ಅಧ್ಯಕ್ಷನಾಗಿ 12 ವರ್ಷ ಕಳೆದು ಇವತ್ತು 12ನೇ ವರ್ಷ ಪ್ರಾರಂಭ ಇದೆ. ಈ 12 ವರ್ಷದಲ್ಲಿ ಸರಿಸುಮಾರು 380 ಲಕ್ಷ, ಇನ್ನೂ ಜಾಸ್ತಿ ಇದೆ, 8 ಕೋಟಿಯಷ್ಟು ಸಾಲವನ್ನು ರೈತರಿಗೆ ವಿತರಿಸಿದೆ. ಆ 38 ಕೋಟಿ ಸಾಲದಲ್ಲಿ ಸರಿಸುಮಾರು 2.5 ಕೋಟಿಗೂ ಹೆಚ್ಚು ಸಬ್ಸಿಡಿಯನ್ನ ರೈತರು ಪಡೆದುಕೊಂಡಿದ್ದಾರೆ. 2.5 ಕೋಟಿಯಷ್ಟು ಸಬ್ಸಿಡಿಯನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಗ್ರಾಮೀಣ ಉಗ್ರಾಣಕ್ಕೆ ಮುಂದಾಗ್ತೇನೆ 52 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಪಡೆದರು. ಒಬ್ಬ ರೈತರಿಗೆ ಗ್ರಾಮೀಣ ಉಗ್ರಾಣ ನಿರ್ಮಾಣ ಮಾಡಲಿಕ್ಕೆ 1 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೊಟ್ಟರು. ಒಂದೇ ಒಂದು ಗ್ರಾಮೀಣ ಉಗ್ರಾಣ ನಿರ್ಮಾಣ ಮಾಡಿದರು. ಅವರಿಗೆ 16 ಲಕ್ಷ ರೂಪಾಯಿ ಸಬ್ಸಿಡಿ ಒಂದು ಕ್ಷಣನೂ ಯೋಚನೆ ಮಾಡಬೇಕು. ಈ ಪ್ರಶಸ್ತಿ ಬಂದಿದೆ. ಸಹಕಾರ ಕ್ಷೇತ್ರದಲ್ಲಿ ನೀವೆಲ್ಲರಿಗೂ ನಿಮ್ಮ ಜೊತೆ ನಾನು ಇದೆ. ಆದ್ರೆ ಸಾಧಿಸಿದ್ದು ನೋಡಿದಾಗ ಏನೂ ಇಲ್ಲ, ವಿಶೇಷವಾಗಿ ಆಸಕ್ತಿ ವಹಿಸಿ ಮಾಡಿದ್ದಾದ್ರೂ ಏನಿಲ್ಲ ಅಲ್ಲಿ. ಆದ್ರೆ ಸಹಕಾರ ಕ್ಷೇತ್ರದಲ್ಲಿ ಬೇಕಾಗಿರುವುದು ನಿಷ್ಠೂರತೆ. ಆ ನಿಷ್ಠೂರತೆ ಹೆಚ್ಚಿದೆ ನನ್ನದು. ಬೇರೆ ಎಲ್ಲರ ಬಗ್ಗೆ ನಿಷ್ಠೂರ. ಆ ನಿಷ್ಠೂರತೆ ನಮಗಾಗಿ ಅಲ್ಲ, ಸಂಸ್ಥೆಯ ಉಳಿವಿಗಾಗಿ. ಆ ಸಂಸ್ಥೆ ಉಳಿದಾಗ ಮಾತ್ರ ನಾವೆಲ್ಲರೂ ಆ ಸಂಸ್ಥೆಯ ಫಲವನ್ನು, ಆ ಹಣ್ಣುಗಳನ್ನು ತಿನ್ನಲಿಕ್ಕೆ ಸಾಧ್ಯತೆ ಆಗಿದೆ. ಸಹಕಾರ ಕ್ಷೇತ್ರದಲ್ಲಿ ಸಹನೆ ಬಹಳ ಮುಖ್ಯ. ಸಹಕಾರ ಕ್ಷೇತ್ರದಲ್ಲಿ ಅಹಮನ್ನು ತೊರೆಯೋದು ಬಹಳ ಮುಖ್ಯ. ಇವೆಲ್ಲವನ್ನ ತೊರೆದು ನಾವು ಕಾರಣ ಏನ್ ಸರ್ಕಾರ ಕೊಡು ಮಾಡದೆ ನಮ್ಗೆ ನಾಗೇಂದ್ರ ಪಾಂಡ ನಮ್ಗೆ ಅಂತಂದ್ರೂ ಕೂಡ ಅದು ಗುರುತಿಸಿ ನಮ್ಗೆ ಕೊಟ್ಟಿದೆ. ಅದು ಕಾರಣೀಭೂತರು. ನೀವು ಆ ಪ್ರಶಸ್ತಿನೂ ಪ್ರತಿಯೊಬ್ಬರಿಗೂ ಸಲ್ಲುತ್ತದೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮುಖಾಂತರ ನನ್ನನ್ನು ಅಭಿನಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಕೂಡ ನಾನು ಈ ಮುಖಾಂತರ
ನನ್ನ ಒಕ್ಕೂಟದ ಅಧ್ಯಕ್ಷ ಅಂತ ಚನ್ನಪ್ಪ ಕಜಿಪುರಿ ಅವರೇ, ಸರ್ಕಾರಕ್ಕೆ ಪುರಸ್ಕೃತರಾದಂತಹ ಆತ್ಮೀಯರಾದಂತಹ ದೊಡ್ಡಪ್ಪ ದೇಸಾಯಿ ಅವರೇ, ಇನ್ನೋರ್ವ ಹಿರಿಯ ಸರ್ಕಾರಿಗಳು, ನ್ಯಾಯವಾದಿಗಳು, ನನ್ನ ಆತ್ಮೀಯ ಸ್ನೇಹಿತರಾದಂತಹ ಪ್ರಭಾಕರ್ ವಕೀಲ್ ಅವರೇ, ಒಕ್ಕೂಟದ ನಿರ್ದೇಶಕರಾದಂತ ಶರಣಪ್ಪನವರೇ, ಕೂಡ ನಾನು ಮಾತಾಡ್ತೇನೆ, ಬೇಕಾದಷ್ಟು ಮಾತಾಡ್ತೇನೆ. ಆದ್ರೆ ಇದು ನಮ್ಮದೇ ಒಂದು ನಿರಂತರ ಕಾರ್ಯಕ್ರಮ ಇರೋದ್ರಿಂದ ನನಗೆ ವಿಷಯವೇ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಸರ್ಕಾರಿ ಸಂಘ ಕೊಪ್ಪಳ ಜಿಲ್ಲೆಯಲ್ಲಿ ಬಹುಶಃ ಬಹುತೇಕ ಬೆಳಗಾವಿ ಬಿಟ್ಟರೆ ಈ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಕಾಯ್ತಾ ಇದೆ. ಮಾಧ್ಯಮಗಳು ಸಂಘದ ಮೇಲ್ಪಟ್ಟು ಈಗ ಸವರ್ಣ ಸಂಘರ್ಷಗಳು ಇಲ್ಲಿ ನೋಂದಾಯಿತವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಅಷ್ಟೇ ಸರ್ಕಾರ ಸಂಘಗಳು ಟ್ಯಾಕ್ಸ್ಗಳು ಕೂಡ ಬ್ಯಾಂಕು ಕೂಡ ಎಲ್ಲವೂ ಕೂಡ ಒಳ್ಳೆಯ ಒಂದು ದಾರಿಯಲ್ಲಿ ಸಾಗಿ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ತಪ್ಪಾಗಲಿಕ್ಕಿಲ್ಲ. ಆ ಒಂದು ವಿಚಾರದಲ್ಲಿ ಎಲ್ಲ ಸರ್ಕಾರ ಸಂಘಗಳು ಸರ್ಕಾರ ಸಂಘಗಳು ಒಳ್ಳೆಯ ರೀತಿಯಲ್ಲಿ ಗಂಗಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬಹುಶಃ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಪ್ರಭಾಕರ್ ವಕೀಲ್ ಹೇಳಿದ ಹಾಗೆ ಠೇವಣಿ ಇದ್ದಂತ ಹಣವನ್ನ ವಾಪಸ್ ಕೊಡುವಂತ ಪರಿಸ್ಥಿತಿ ಬಹಳ ಸರ್ಕಾರ ಸಂಘಗಳಲ್ಲಿ ಆಗ್ತಾ ಇದೆ. ಪೇಪರ್ನಲ್ಲಿ ಹೋಗ್ತಾ ಇದೆ. ಅದೇ ಬ್ಯಾಂಕ್ಗಳು ಕೂಡ ಅದು ಹಳೆ ಆಗ್ತಾ ಇರ್ಬೋದು, ಸೌಲಭ್ಯ ಆಗ್ತಾ ಇರ್ಬೋದು. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಂತ ಯಾವ ಅವಘಡಗಳಿಲ್ಲ. ಇದು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ನಿಜವಾಗ್ಲೂ ಸ್ಮರಿಸಬೇಕಾದಂತ ಎಲ್ಲ ಸರ್ಕಾರಗಳು ಕರ್ತವ್ಯ. ಈ ಒಂದು ವಿಷಯದಲ್ಲಿ ನನ್ನ ಪ್ರಾರ್ಥನೆ, ಇತ್ತಿತ್ತಲಾಗಿ ಸವರ್ಣ ಸರ್ಕಾರ ನಾವಾದ್ರೂ ಕೂಡ ಅನಾರೋಗ್ಯಕರವಾದಂತಹ ಬೆಳವಣಿಗೆ ಸವರ್ಣ ಸರ್ಕಾರದಲ್ಲಿ ಆಗ್ತಾ ಇದೆ. ಇದು ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಿನಿಂದ ಬಹಳ ಮುಂದುವರಿಬೇಕು. ಎಲ್ಲರೂ ಕೂಡ ಕಂಡು ಬಂದಿರಲಿಲ್ಲ, ಅನುಭವ ಇದ್ದವರ ಮೇಲೆ ಇದರ ಬಗ್ಗೆ ಒಂದು ನಾಲೆಜ್ ತಗೊಂಡು, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ನಡೆಯತಕ್ಕಂಥ ಎಲ್ಲ ಸವರ್ಣ ಸಂಯುಕ್ತ ಸಹಕಾರಿಯ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂತಹ ಒಂದು 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಇವತ್ತು ನಾಗಿಂಗಪ್ಪ ಪತ್ತಾರ್ ಮತ್ತು ದೊಡ್ಡಪ್ಪ ದೇಸಾಯಿ ಅವರಿಗೆ ಏನು ಸನ್ಮಾನ ಬಂದಿದೆ, ಈ ಒಂದು ಸನ್ಮಾನದ ಒಂದು ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ನಮ್ಮ ಹಿರಿಯ ಸಹಕಾರಿಗಳಾದಂಥ ಪ್ರಭಾಕರ್ ವಕೀಲರೇ ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಚನ್ನಬಸಪ್ಪ ಗಡಿಪುಡಿ ಅವರೇ, ನಮ್ಮ ಹಿರಿಯರಾದಂಥ ಬಸವರಾಜ್ ಕುಕ್ಕುಳ ಶೆಟ್ಟರೆ, ನಮ್ಮ ಹಿರಿಯ ಸಹಕಾರಿಗಳಾದಂಥ ಗೋಸಿದ್ದಯ್ಯ ಲಿಂಬಸಯ್ಯ ಅವರೇ ಮತ್ತು ನಮ್ಮ ಕುಮಾರಪ್ಪ ಅವರೇ, ನಮ್ಮ ಹಿರಿಯ ಸಹಕಾರಿಗಳು ಮತ್ತು ನಮ್ಮೆಲ್ಲರ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಒಂದು ಸೂತ್ರಧಾರರು, ಆ ಸೂತ್ರಧಾರರಾದಂಥ ಪ್ರಕೃತಿ ಸಾಹೇಬ್ರೆ ಮತ್ತು ನಮ್ಮ ಲೋಕೇಶಪ್ಪ ಅವರೇ, ನಮ್ಮ ಶರಣಪ್ಪ ಹೊಡಿಗೇರಿ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ಇವತ್ತು ಇದ್ದೀರಿ. ನಮ್ಮ ಜೊತೆಗೆ ನಮ್ಮ RDCC ಬ್ಯಾಂಕ್ನ ಮಾಜಿ ನಿರ್ದೇಶಕರಾದಂಥ ಸಿಂಗಲ್ ಪಂಪಮತಿ ಸಾಹೇಬ್ ಇದ್ದಾರೆ, ನಮ್ಮ ಐಗೋಳ್ ಸರ್ ಇದ್ದಾರೆ, ನಮ್ಮ ಸತ್ತಾಣ ದೊಡ್ಡಪ್ಪ ದೇಸಾಯಿ ಮತ್ತು ನಾಗಿಂಗಪ್ಪ ಪತ್ತಾರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಇವತ್ತು ಗಂಗಾವತಿ ಅಂದ್ರೆ ಒಂದು ಕೋಆಪರೇಟಿವ್ ಕ್ಷೇತ್ರದ ಹಬ್ಬ ಅಂತೇಳಿ ನಾವೆಲ್ಲರೂ ತಿಳ್ಕೊಬೇಕಾಗುತ್ತೆ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲಿಂದನೂ ಕೋಆಪರೇಟಿವ್ ನಲ್ಲಿ ಬಹಳ ಮುಂಚೂಣಿಯಲ್ಲಿ ಬೆಳೆದಿರ್ತಕ್ಕಂಥ ಕ್ಷೇತ್ರ ನಮ್ಮ ಕೇಂದ್ರ ಯಾವುದಂದ್ರೆ ಗಂಗಾವತಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇಂಥ ಒಂದು ಗಂಗಾವತಿಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ನೀಡಿದಂತ ವ್ಯಕ್ತಿಗಳು ನಮ್ಮ ನಾಗಿಂಗಪ್ಪ ಪತ್ತಾರ್ ಅವರು ಮತ್ತು ದೊಡ್ಡಪ್ಪ ದೇಸಾಯಿ. ತಮ್ಮ ವೈಯಕ್ತಿಕ ಜೀವನಕ್ಕೂ ಒಂದು ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಅವರು ತರುವುದರ ಮೂಲಕ ನಮ್ಮ ಗಂಗಾವತಿ ನಗರಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂತ ವ್ಯಕ್ತಿಗಳವರು. ಇವತ್ತು ಇಂಥ ಒಂದು ವ್ಯಕ್ತಿಗಳಿಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಭಾಗಿಯಾಗಿದ್ದೇನೆ ಅಂತಂದ್ರೆ ನನಗೆ ಬಹಳ ಸಂತೋಷದ ವಿಷಯ ಅಂತೇಳಿ ಇವತ್ತು ಹೇಳಬೇಕಾಗುತ್ತೆ. ಇವತ್ತು ಸಹಕಾರಿ ರತ್ನ ಅಂತಂದ್ರೆ ಒಂದು ಸಾಮಾನ್ಯ ಪ್ರಶಸ್ತಿ ಅಲ್ಲ. ಅದು ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಅದು ಒಳ್ಳೆ ಈ ಒಂದು ಕ್ಷೇತ್ರದಲ್ಲಿ ಜ್ಞಾನ ಇರ್ತಕ್ಕಂಥವ್ರಿಗೆ ಮತ್ತು ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ಮತ್ತು ಸಮಾಜದ ಕಳಕಳಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಳಕಳಿಯನ್ನ ಗುರುತಿಸಿ ಅವರಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ. ಇವತ್ತು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹ ಅವ್ರಿಗೆ ಏನೋ ಒಂದು ಕಾರ್ಯವನ್ನ ಕೊಟ್ರೆ ಅವರು ಬಹಳ
ಹುಷಾರಿತನ, ಒಂದು ಒಳ್ಳೆ ರೀತಿಯಿಂದ ಆ ಒಂದು ಕಾರ್ಯನ ದಳಕ್ಕೆ ಸೇರಿಸ್ತಕ್ಕಂಥ ವ್ಯಕ್ತಿಗಳವರು. ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡೋದಿರ್ಬೋದು, ಅಥವಾ ನಮ್ಮ ಗಂಗಾವತಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಡೋದಿರ್ಬೋದು, ಇಂಥ ಒಂದು ಅನೇಕ ಕಾರ್ಯಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿವರು. ಇವರನ್ನ ಕುರಿಸಿ ಇವತ್ತು ನಮ್ಮ ಘನ ಸರ್ಕಾರ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ನೀಡಿರುವುದು ನಿಜಕ್ಕೂ ಒಂದು ಅರ್ಹವಾದಂತ ಕೆಲಸ ಅಂತ ನಾವು ನೀವೆಲ್ಲರೂ ಭಾವಿಸಬೇಕಾಗುತ್ತೆ. ಇವತ್ತು ಯಾವುದೇ ಪರಿಸ್ಥಿತಿ ಇರಲಿ, ಅವರು ಒಂದು ಯುವಕರ ಇವತ್ತಿನ ಅತ್ಯಂತ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಇದು 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಹಕಾರ ರತ್ನ ಪ್ರಶಸ್ತಿ, ರಾಜ್ಯ ಮಟ್ಟದ ಈ ಒಂದು ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲನ ಒಡನಾಡಿಗಳು. ಸಹಕಾರಿ ರಂಗದಲ್ಲಿ ತಮ್ಮದೇ ಆದ ಒಂದು ಸೇವೆಯನ್ನ ನಿರಂತರವಾಗಿ ನೀಡುವುದರ ಮೂಲಕ ಸಹಕಾರ ರಂಗದಲ್ಲಿ ಸಹಕಾರಿಗಳನ್ನು ಗುರುತಿಸಿಕೊಂಡು ಎಲ್ಲರಿಗೂ ಕೂಡ ಒಂದು ಮಾದರಿಯ ಶಕ್ತಿಯಾಗಿ ಬೆಳೆದಿರ್ತಕ್ಕಂಥವ್ರು. ಅಂಥವರನ್ನ ಇವತ್ತು ಸರ್ಕಾರ ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಘೋಷಿಸತಕ್ಕಂಥದ್ದು ನಮ್ಮೆಲ್ಲ ಸಹಕಾರ ರಂಗದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಸಲ್ಲಿಸಿರ್ತಕ್ಕಂಥ ಒಂದು ಗೌರವ ಅಂತ ನಾವು ಭಾವಿಸ್ತೇವೆ. ಹಾಗೆ ಇವತ್ತು ಆ ಒಂದು ಕಾರ್ಯಕ್ರಮ ತಮ್ಮ ಕೊಡುಗೆಗಳ ಮೂಲಕ, ತಮ್ಮ ಸೇವೆಯ ಮೂಲಕ ಗುರುತಿಸಿಕೊಂಡು ಸೇವೆಗೆ ತಕ್ಕದಾದ ಒಂದು ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ನಾಗಲಿಂಗಪ್ಪ ಬಾಳಪ್ಪ ಪತ್ತಾರ್ ಸಾಹೇಬರನ್ನ ಮತ್ತು ಶ್ರೀಯುತ ದೊಡ್ಡಪ್ಪ ದೇಸಾಯಿ ಅವರನ್ನ ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯ ಗಣಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಜಿ ಶ್ರೀಧರ್ ಸರ್ ಅವರನ್ನ ನಾನು ತುಂಬದ ಸನ್ಮಾನವನ್ನು ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಮ್ಮ ಸೋಮಪ್ಪ ಇಂಗುಡಿಯವರು ನಮ್ಮ ಸಹಕಾರಿ ಶಾಲು ಮತ್ತು ಪುಷ್ಪವನ್ನು ವಿತರಿಸಬೇಕಂತ ಮಾಡಿಕೊಳ್ತಾ ಇದ್ದೀನಿ. ಅಧಿಕಾರಿಗಳೇ, ಹಿರಿಯ ಸಹಕಾರಿಗಳೇ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾವತಿ ನಗರ ಹಾಗೂ ತಾಲೂಕಿನ ಎಲ್ಲ ಬೇರೆ ಬೇರೆ ಸೌಹಾರ್ದ ಸಹಕಾರಿಗಳ ಕ್ಷೇತ್ರದಲ್ಲಿ ನುರಿತು ಅನುಭವವನ್ನು ಹೊಂದಿದಂತ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ, ಅಭಿನಂದನಾ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಏನಂತಂದ್ರೆ ಇವತ್ತೇನು ಅವರು ಅಭಿನಂದನೆ ಕೊಡ್ತಾ ಇದ್ದಾರಲ್ಲ, ಆ ಒಂದು ಕಾರ್ಯಕ್ರಮಕ್ಕೆ ತಾವು ಏನು ಬಂದಿದ್ದಾರಲ್ಲ, ಎಲ್ಲ ಸಹಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮೀಡಿಯಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಇವತ್ತು ನಾನು ಆಗಲೇ ಹೇಳಿದ ಹಾಗೆ ಕೊಪ್ಪಳ ಜಿಲ್ಲೆಗೆ, ಇಡೀ ಕೊಪ್ಪಳ ಜಿಲ್ಲೆಗೆ ಅಷ್ಟೇ ಅಲ್ಲ, ವಿಶೇಷವಾಗಿ ಗಂಗಾವತಿ ತಾಲೂಕು ಹಾಗೂ ಗಂಗಾವತಿ ನಗರಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಏನು ಮೇರು ಸಾಧನೆಯನ್ನು ಮಾಡಿ, ನನಗೆ ಗೊತ್ತಿದ್ದಂತೆ ಅರ್ಜಿ ಹಾಕದೆ, ಯಾಕಂದ್ರೆ ಪ್ರಸ್ತಾವನೆಗಳನ್ನು ಮಾಡಿ ಸರ್ಕಾರಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಆ ಇಲಾಖೆಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಪ್ರಸ್ತಾವನೆಯನ್ನು ಕಳಿಸ್ಬೇಕಾಗತ್ತೆ. ಆದ್ರೆ ಅಂತ ಒಂದು ಸಂದರ್ಭ ಬಂದಿಲ್ಲ ದೊಡ್ಡಪ್ಪ ದೇಸಾಯಿ ಅವರಿಗಾಗ್ಲಿ ಮತ್ತು ನಾಗಲಿಂಗಪ್ಪ ಪತ್ತಾರ್ ಅವರಿಗಾಗ್ಲಿ. ಇದು ಬಹಳ ವಿಶೇಷವಾದ ನಮ್ಮ ಏನು ಕಾರ್ಯಕ್ರಮ ಸಂಯೋಜನೆ ಮಾಡ್ತಕ್ಕಂಥ, ಸಂಘಟನೆ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ, ಅವ್ರು ಹೇಳ್ತಾ ಇದ್ರು ಒಳ್ಳೆ ಒಂದು ಸಾಧನೆ ಮಾಡಿ ಸರ್ಕಾರ ಗುರುತಿಸಿದೆ. ಸಹಕಾರಿ ಕ್ಷೇತ್ರ, ಸಹಕಾರಿ ಇಲಾಖೆ ಏನು ಅಂತಂದ್ರೆ ಅವರ ಸೇವೆಯನ್ನು ಗುರುತಿಸಿ ಎಲೆ ಮರೆ ಇರತಕ್ಕಂಥ ಹೂವಿನ ಯಾವ ರೀತಿಯಾಗಿ ಸುವಾಸನೆಯನ್ನು ಬೀರಿ ತನ್ನದೇ ಆದಂತಹ ಒಂದು ಆಕರ್ಷಣೆಯನ್ನ ಸೂಚಿಸ್ತಾ ಇದೆಯೋ, ತೋರ್ತಾ ಇದೆಯೋ, ಹಾಗೆ ಅವರು ಈ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಸಹಕಾರಿಯಲ್ಲಿ ರಂಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದು ಬಹಳ ತುಂಬಾ ಹೆಮ್ಮೆಯ ವಿಷಯ, ಅಭಿಮಾನದ ಸಂಗತಿ ನಮಗೆಲ್ಲರಿಗೂ. ಅದಕ್ಕಾಗಿ ಈ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳು ಸೇರಿಕೊಂಡು ಇವತ್ತು ಅವರಿಬ್ಬರನ್ನೂ ಕೂಡ ಏನಂತಂದ್ರೆ ನಾವು ಪ್ರೋತ್ಸಾಹಿಸಬೇಕು, ಉತ್ತೇಜಿಸಬೇಕು, ಅವರ ಸೇವೆಯನ್ನು ಸ್ಮರಿಸಬೇಕು, ಅವರ ಮಾದರಿಯನ್ನು ಅನುಕರಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸಮಾರಂಭವನ್ನ ಆಯೋಜನೆ ಮಾಡಲಾಗಿದೆ. ಹಾಗಾದ್ರೆ ನಮಗೆಲ್ಲ ಗೊತ್ತಿದೆ, ಇದೇನಂತಂದ್ರೆ ಸಹಕಾರಿ ಕ್ಷೇತ್ರವನ್ನು ಇಟ್ಟುಕೊಂಡು ಏನಂತಂದ್ರೆ ಭಾಷಣ ಮಾಡತಕ್ಕಂಥದ್ದಲ್ಲ. ಇಲ್ಲಿ ಸಹಕಾರ, ಮನುಷ್ಯನ ಏನ್ ಹೇಳ್ತೇವೆ ಅಂತಂದ್ರೆ ಸಮಾಜ ಜೀವಿ ಅಂತ ಹೇಳ್ತೇವೆ. ಸಮಾಜ ಜೀವಿಯ ಜೊತೆಗೆ ಸಂಘ ಜೀವಿ ಕೂಡ ಹೌದು. ಮನುಷ್ಯ ಸಂಘಟನೆಯಲ್ಲಿ ಇರ್ಬೇಕಾಗತ್ತೆ, ಸಂಘಗಳನ್ನು ಕಟ್ಕೊಳ್ಬೇಕಾಗತ್ತೆ, ಸಂಘಗಳನ್ನು ಬೆಳೆಸಬೇಕಾಗತ್ತೆ. ಹೀಗಾಗಿ ಅದು ಸಹಕಾರಿ ಅಂತಕ್ಕಂಥ ಒಂದು ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯ ನಂತರ ಹುಟ್ಟಿಕೊಂಡು ಬೆಳೆದ್ರು ಕೂಡ ಅದು ಜಗತ್ತಿನಾದ್ಯಂತ ಏನು ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಾ ಕ್ಷೇತ್ರಗಳನ್ನ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಆಗಿರ್ಬೋದು, ಉತ್ಪಾದನಾ ರಂಗ, ಬೇರೆ 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 ಉತ್ಪಾದನಾ ರಂಗಗಳು, ಕೃಷಿ ಹಾಗೂ ಕೃಷಿಯೇತರ ರಂಗಗಳಲ್ಲಿ ಕೂಡ ಪಸರಿಸಿ ಇವತ್ತು ಸಾಕಷ್ಟು ಎಲ್ಲಾ ದೇಶಗಳಲ್ಲಿ ಸಹಕಾರ ರಂಗ ಬೆಳೀತಾ ಇದೆ. ಭಾರತದಲ್ಲಿ 1904 ನಂತರ ಏನು ಕಾನೂನು, ಸಹಕಾರಿ ಕಾನೂನು ಜಾರಿಗೆ ಬಂದ ನಂತರ ವಿಶೇಷವಾಗಿ ನಮ್ಮ ಇಡೀ ಏನು ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಕನಿಗಿನಹಾಳೆ ಏನಿದೆಯಲ್ಲ, SS ಪಾಟೀಲ್ರು
ಏನು ಅವರು ಪಿತಾಮಹ ಅಂತ ಹೇಳಿ ಕರೆಸ್ಕೊಳ್ತಾರೆ. ಸಹಕಾರಿ ಕ್ಷೇತ್ರದ ಭಾರತದ ಸಹಕಾರಿ ಕ್ಷೇತ್ರದಲ್ಲಿ ಪಿತಾಮಹ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಾರೆ. ನಾವೆಲ್ಲಾ ಕಾರ್ಯಕ್ರಮದಲ್ಲಿ ಅವರನ್ನ ಸ್ಮರಣೆ ಮಾಡಿ ಅವರ ಫೋಟೋವನ್ನು ಇಟ್ಕೊಂಡು ಅವರಿಗೆ ವಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಕರ್ನಾಟಕ ಇಡೀ ದೇಶದಲ್ಲೇ ಇರುತ್ತದೆ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥ ರಾಜ್ಯ ಎನಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಏನು ನಮ್ಮ ಕೊಪ್ಪಳ ಜಿಲ್ಲೆಗೆ ಹಾಗೂ ಗಂಗಾವತಿ ತಾಲೂಕಿಗೆ ಇಬ್ಬರು ಮಹನೀಯರು, ಒಬ್ಬರು ಏನಂತಂದ್ರೆ ಈ PLD ಬ್ಯಾಂಕ್, ಪಿಕಾರ್ ಬ್ಯಾಂಕ್ ಅಂತ ನಾವು ಏನ್ ಕರಿತಾ ಇದ್ದೇವಲ್ಲ, ಅಲ್ಲಿ ಇದ್ಕೊಂಡು ಅವರದೇ ಆಗಿರ್ತಕ್ಕಂಥ ಒಂದು ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಸುಮಾರು 2013ರಿಂದ ಏನಂತಂದ್ರೆ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರೇನು ಅರ್ಜಿ ಹಾಕಿಲ್ಲ ಸಹಕಾರಿ ಈ ರತ್ನಕ್ಕೆ 21ನೇ ಈ ಒಂದು ನಾವೇನು ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಂಗವಾಗಿ ಪ್ರತಿ ವರ್ಷ ಏನೋ ಪ್ರಶಸ್ತಿಗಳನ್ನ ನೀಡಲಾಗ್ತಾ ಇದೆಯಲ್ಲ, ಅರ್ಜಿ ಹಾಕಿಲ್ಲ. ನಾಗಲಿಂಗಪ್ಪ ಪತ್ತಾರ್ ಅವರು ಯಾವುದೋ ಒಂದು ವರ್ಷ ಏನೋ ಹಾಕಿದ್ದನ್ನ ಅದ ಅರ್ಜಿ ಏನಂತಂದ್ರೆ ಸುಮ್ಮನೆ ಆನ್ಲೈನ್ ಹಾಕಿರ್ತಾರೆ, ಅದನ್ನೇ ಗುರುತಿಸಿ ಈ ಸಲ ಅವರು ಕೂಡ ಏನಂತಂದ್ರೆ ಅರ್ಜಿ ಹಾಕಿಲ್ಲ. ಹೀಗಾಗಿ ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು ಮತ್ತೊಮ್ಮೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೀಗಾಗಿ ನಾವೆಲ್ಲರೂ ಇವತ್ತು ಬಹಳ ಖುಷಿಯಾಗಿದೆ, ಬಹಳ ಹೆಮ್ಮೆಯ ಸಂಗತಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಏನು ಇನ್ನೂ ನಾವು ಅವರ ಏನು ಸಾಧನೆಯನ್ನ ಮೆಲುಕು ಹಾಕುತ್ತಾ ಅವರ ಏನು ಯೋಜನೆಗಳನ್ನ ಅರಿತುಕೊಳ್ತಾ ನಾವು ಕೂಡ ಏನಂದ್ರೆ ಬೇರೆ ಬೇರೆ ಏನು ಸಹಕಾರಿ ರಂಗದಲ್ಲಿ ನಾವು ತೊಡಗಿದ್ದೇವಲ್ಲ